ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ 2023ರಲ್ಲಿ ಬಿಡುಗಡೆಯಾಗಿದ್ದ ರೆಜಿನಾ ಎಂಬ ತೆಲುಗು ಭಾಷೆಯ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಚಿತ್ರ. ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ಚಿತ್ರದ ಹೀರೋಯಿನ್ ಆಗಿರುವ ರೆಜಿನಾ ಒಬ್ಬಳು ಅನಾಥೆ. ತುಂಬಾನೇ ಕಷ್ಟಪಟ್ಟು ಬೆಳೆದು ದೊಡ್ಡವಳಾದ ನಂತರ ಜೋ ಎಂಬ ಒಬ್ಬ ಹುಡುಗನನ್ನ ಪ್ರೀತಿ ಮಾಡಿ ಮದುವೆ ಆಗ್ತಾಳೆ. ಆದ್ರೆ ಶಾಕಿಂಗ್ಲಿ ಒಂದು ದಿನ ರೆಜಿನಾಳ ಗಂಡ ಜೋ ಕೆಲಸಕ್ಕೆ ಹೋಗಿದ್ದಾಗ ತುಂಬಾನೇ ಅನುಮಾನಾಸ್ಪದ ರೀತಿಯಲ್ಲಿ ಸತ್ತು ಹೋಗ್ತಾನೆ. ಪೊಲೀಸರನ್ನ ಸೇರಿ ಎಲ್ಲರೂ ಕೂಡ ಇದೊಂದು ಆಕ್ಸಿಡೆಂಟಲ್ ಡೆತ್ ಅಂತ ಕೇಸನ್ನ ಮುಚ್ಚಿ ಹಾಕಿ ಬಿಡ್ತಾರೆ. ಆದ್ರೆ ತನ್ನ ಗಂಡನ ಸಾವಿನ ಬಗ್ಗೆ ಅನುಮಾನ ಬಂದು ರೆಜಿನಾ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದಾಗ ಹಲವಾರು ಶಾಕಿಂಗ್ ಮಿಸ್ಟರಿಗಳು ರಿವೀಲ್ ಆಗೋದಕ್ಕೆ ಶುರುವಾಗುತ್ತವೆ. ಸೊ ಕಥೆಯಲ್ಲಿ ಮುಂದೇನಾಯ್ತು, ರೆಜಿನಾಳ ಗಂಡನ ಸಾವಿನ ಹಿಂದೆ ಇರುವ ಆ ನಿಗೂಢವಾದ ಮಿಸ್ಟರಿ ಏನು, ಚಿತ್ರದಲ್ಲಿ ರಿವೀಲ್ ಆಗುವ ಬ್ಯಾಕ್ ಟು ಬ್ಯಾಕ್ ಟ್ವಿಸ್ಟ್ ಗಳ ಜೊತೆ ಕ್ಲೈಮ್ಯಾಕ್ಸ್ ನಲ್ಲಿ ರಿವೀಲ್ ಆಗುವ ಒಂದು ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಆದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನ್ನಲ್ಲಿ ರಾತ್ರಿ ಹೊತ್ತು ಒಬ್ಬ ಶ್ರೀಮಂತ ವ್ಯಕ್ತಿಯ ಬಂಗಲೆಯನ್ನ ನೋಡ್ತೀವಿ. ಇದ್ದಕ್ಕಿದ್ದ ಹಾಗೆ ಆ ಬಂಗಲೆಗೆ ನುಗ್ಗಿದ ಒಂದಷ್ಟು ಜನ ಒಳಗಡೆ ಇದ್ದ ವ್ಯಕ್ತಿಗೆ ಸರಿಯಾಗಿ ಹೊಡೆದು ಸಾಯಿಸಿ ಬಿಡುತ್ತಾರೆ. ಹೋಗುವಾಗ ಅವನ ಹಣೆಯ ಮೇಲೆ ರೆಜಿನಾ ಅಂತ ಚಾಕುವಿನಿಂದ ಬರೆದು ನಂತರ ಅವನ ಬಂಗಲೆಗೆ ಬೆಂಕಿ ಹಚ್ಚಿ ಬಿಡುತ್ತಾರೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಚಿತ್ರದ ಕತೆ ಕೆಲವು ದಿನಗಳ ಹಿಂದಕ್ಕೆ ಹೋಗುತ್ತೆ. ಈಗ ಚಿತ್ರದ ಹೀರೋಯಿನ್ ರೆಜಿನಾ ಒಂದು ಕೇಸ್ನ ಬಗ್ಗೆ ವಿಚಾರಿಸುವುದಕ್ಕೆ ಅಂತ ಆಗಾಗ ಪೊಲೀಸ್ ಸ್ಟೇಷನ್ಗೆ ಬರ್ತಿರ್ತಾಳೆ. ಈಕೆ ಪದೇ ಪದೇ ಪೊಲೀಸ್ ಸ್ಟೇಷನ್ಗೆ ಬರ್ತಿರೋದನ್ನ ನೋಡಿ ಕೋಪಗೊಂಡ ಒಬ್ಬ ಕಾನ್ಸ್ಟೇಬಲ್ ಬೈತಾನೆ, ನಿನ್ಗೆ ಎಷ್ಟು ಸಾರಿ ಹೇಳ್ಬೇಕು ಪದೇ ಪದೇ ಪೊಲೀಸ್ ಸ್ಟೇಷನ್ಗೆ ಬರಬೇಡ ಅಂತ. ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಕೇವಲ ನಿನ್ನ ಕೇಸ್ ಮಾತ್ರ ಪೆಂಡಿಂಗ್ ಇಲ್ಲ, ಬೇರೆ ಕೇಸ್ಗಳು ಕೂಡ ಪೆಂಡಿಂಗ್ ಇದೆ. ಏನಾದ್ರೂ ಅಪ್ಡೇಟ್ಸ್ ಇದ್ರೆ ನಾನೇ ಕಾಲ್ ಮಾಡ್ತೀನಿ, ಈಗ ಇಲ್ಲಿಂದ ಹೊರಟೋಗು ಅಂತ ಬೈದು ಕಳುಹಿಸಿ ಬಿಡುತ್ತಾನೆ. ಇದಾದ ನಂತರ ರೆಜಿನಾ ಅಲ್ಲಿಂದ ಸೀದಾ ಒಬ್ಬ ಲಾಯರ್ ನ ಆಫೀಸ್ಗೆ ಹೋಗ್ತಾಳೆ. ರೆಜಿನಾಳ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಂಡ ಆ ಲಾಯರ್ ಈಕೆ ಜೊತೆ ಮಿಸ್ಬಿಹೇವ್ ಮಾಡ್ತಾನೆ. ರೆಜಿನಾ, ಈ ಕೇಸನ್ನ ನಡೆಸೋದಕ್ಕೆ ನಿನ್ನ ಬಳಿ ದುಡ್ಡಿಲ್ಲ ಅಂತ ನನ್ಗೆ ಗೊತ್ತಿದೆ, ನಿನ್ಗೆ ನಾನೊಂದು ಆಫರ್ ಕೊಡ್ತೀನಿ, ನೀನು ನನ್ನನ್ನ ಸಂತೋಷ ಪಡಿಸಿದ್ರೆ ಈ ಕೇಸನ್ನ ಟೇಕಪ್ ಮಾಡಿ ನಿನ್ನ ಪರ ವಾದ ಮಾಡ್ತೀನಿ ಅಂತ ಹೇಳ್ತೇನೆ. ಇವನ ಮಾತನ್ನ ಕೇಳಿದ ರೆಜಿನಾಗೆ ತುಂಬಾನೇ ಕೋಪ ಬಂದು ತಕ್ಷಣವೇ ಅಲ್ಲಿಂದ ಹೊರಟು ಬರ್ತಾಳೆ. ಇದಾಗಿ ಕೆಲವು ದಿನಗಳ ನಂತರ ರೆಜಿನಾಗೆ ಬೇರೆ ದಾರಿ ಇಲ್ಲದೆ ಮತ್ತೆ ಪೊಲೀಸ್ ಸ್ಟೇಷನ್ಗೆ ಬರ್ತಾಳೆ. ಅಲ್ಲಿದ್ದ ಪೊಲೀಸರು ಈಕೆಯನ್ನ ಇಗ್ನೋರ್ ಮಾಡಿ ದುಡ್ಡಿದ್ದವರ ಕೇಸ್ಗಳನ್ನ ಇನ್ವೆಸ್ಟಿಗೇಟ್ ಮಾಡ್ತಿರ್ತಾರೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಚಿತ್ರದ ಕಥೆ ಈಗ ಕೆಲವು ತಿಂಗಳ ನಂತರಕ್ಕೆ ಶಿಫ್ಟ್ ಆಗುತ್ತೆ. ಈಗ ಪೊಲೀಸರು ಗಜರಾಜ್ ಎಂಬ ಒಬ್ಬ ವ್ಯಕ್ತಿಯನ್ನ ಸ್ಟೇಷನ್ಗೆ ಎಳೆದುಕೊಂಡು ಬಂದು ಸರಿಯಾಗಿ ಹೊಡಿತಿರ್ತಾರೆ. ಇನ್ಸ್ಪೆಕ್ಟರ್ ಇವನಿಗೆ ಸರಿಯಾಗಿ ಹೊಡೆಯುತ್ತಾ, ನಿನ್ನ ಬಗ್ಗೆ ಎನ್ಕ್ವೈರಿ ಮಾಡಿದಾಗ ನಮ್ಗೆ ಗೊತ್ತಾಯ್ತು ನೀನು ಈ ಹಿಂದೆ ನಕ್ಸಲ್ ಆಗಿದ್ದೆ ಅಂತ. ಈಗೇನಾದ್ರೂ ನೀನು ನಿಜ ಹೇಳಲಿಲ್ಲ ಅಂದ್ರೆ ಅದೇ ನಕ್ಸಲ್ ಕೇಸನ್ನ ರೀಓಪನ್ ಮಾಡಿ ನೀನು ಜೀವನ ಪರ್ಯಂತ ಜೈಲಿನಲ್ಲಿ ಕೊಳಿವ ಹಾಗೆ ಮಾಡಿಬಿಡ್ತೀನಿ. ನಿಜ ಹೇಳು, ರೆಜಿನಾ ಈಗ ಎಲ್ಲಿದ್ದಾಳೆ, ಆಕೆಗೂ ನಿನ್ಗೂ ಏನ್ ಸಂಬಂಧ ಅಂತ ವಿಚಾರಿಸ್ತಾರೆ. ಗಜರಾಜ್ಗೆ ಪೊಲೀಸರ ಟಾರ್ಚರ್ ಅನ್ನ ತಡೆದುಕೊಳ್ಳೋದಕ್ಕೆ ಸಾಧ್ಯವಾಗದೆ ಒಂದು ಫ್ಲಾಶ್ ಬ್ಯಾಕ್ ಹೇಳೋದಕ್ಕೆ ಶುರು ಮಾಡ್ತಾನೆ. ಸ್ನೇಹಿತರೆ, ಸುಮಾರು 30 ವರ್ಷಗಳ ಹಿಂದೆ ಈ ಗಜರಾಜ್ ಹಾಗೂ ರೆಜಿನಾಳ ತಂದೆ ಒಂದೇ ಊರಿನಲ್ಲಿ ವಾಸ ಮಾಡ್ತಿರ್ತಾರೆ. ಈ ಗಜರಾಜ್ ಒಂದು ನಕ್ಸಲ್ ಗ್ರೂಪ್ಗೆ ಸೇರಿದ್ದ ಕಾರಣ ಇವನ ಮೇಲೆ ತುಂಬಾ ಜನರಿಗೆ ದ್ವೇಷ ಇರುತ್ತೆ. ಒಂದು ದಿನ ಇವನ ಆಪೋಸಿಟ್ ಗ್ಯಾಂಗ್ ನವರು ಇವನನ್ನ ಕೊಲೆ ಮಾಡೋದಕ್ಕೆ ಅಂತ ಬಂದು ಕನ್ಫ್ಯೂಸ್ ಆಗಿ ರೆಜಿನಾಳ ತಂದೆಯನ್ನ ಸಾಯಿಸಿ ಬಿಟ್ಟಿರ್ತಾರೆ. ಮೊದಲೇ ತಾಯಿಯನ್ನ ಕಳೆದುಕೊಂಡಿದ್ದ ರೆಜಿನಾ ಈಗ ತಂದೆಯನ್ನ ಕೂಡ ಕಳೆದುಕೊಂಡು ಅನಾಥೆ ಆಗ್ತಾಳೆ. ಅಂದಿನಿಂದ ಗಜರಾಜೆ ರೆಜಿನಾಳನ್ನ ತನ್ನ ಸ್ವಂತ ಮಗಳ ರೀತಿ ಬೆಳೆಸಿರ್ತಾನೆ. ನಂತರ ರೆಜಿನಾ ಬೆಳೆದು ದೊಡ್ಡವಳಾದ ಮೇಲೆ ಜೋ ಎಂಬ ಹುಡುಗನನ್ನ ಪ್ರೀತಿ ಮಾಡಿ ಮದುವೆ ಆಗಿರ್ತಾಳೆ. ಜೋ ರೆಜಿನಾಳನ್ನ ತುಂಬಾನೇ ಪ್ರೀತಿಯಿಂದ ನೋಡಿಕೊಳ್ತಿರ್ತಾನೆ. ಇನ್ನು ಈ ಜೋನ ಬಗ್ಗೆ ಹೇಳೋದಾದ್ರೆ, ಈತ ಒಂದು ಪ್ರೈವೇಟ್ ಬ್ಯಾಂಕ್ ನಲ್ಲಿ ಕೆಲಸ ಮಾಡ್ತಿರ್ತಾನೆ. ಒಂದು ದಿನ ಜೋ ಎಂದಿನಂತೆ ಬ್ಯಾಂಕ್ ನಲ್ಲಿ ಕೆಲಸ ಮಾಡ್ತಿದ್ದಾಗ 4 ಜನ ಮಾಸ್ಕ್ ಹಾಕಿಕೊಂಡಿದ್ದ ಕಳ್ಳರು ಬ್ಯಾಂಕ್ಗೆ ನುಗ್ತಾರೆ. ಅಲ್ಲಿದ್ದ ಕಸ್ಟಮರ್ ಗಳಿಗೆ ಹಾಗೂ ಎಲ್ಲ ಸ್ಟಾಫ್ ಗಳಿಗೆ ಗನ್ ಪಾಯಿಂಟ್ ಮಾಡಿ ಬ್ಯಾಂಕ್ ನಲ್ಲಿದ್ದ ಎಲ್ಲ ದುಡ್ಡನ್ನ ಕಳ್ಳತನ ಮಾಡ್ತಾರೆ. ಆಗ ಆ ಕಳ್ಳರನ್ನ ತಡೆಯೋದಕ್ಕೆ ಅಂತ ಹೋದ ಜೋನ ಮೇಲೆ ರವಿ ಎಂಬ ಕಳ್ಳ ಗನ್ ಫೈರ್ ಮಾಡಿಬಿಡ್ತಾನೆ. ಅಷ್ಟರಲ್ಲೇ ಪೊಲೀಸರಿಗೆ ಇನ್ಫಾರ್ಮೇಶನ್ ಹೋಗಿ ಅವರು ಬ್ಯಾಂಕ್ ನ ಬಳಿ ಬರ್ತಿದ್ದಾರೆ ಅಂತ ಕಳ್ಳರಿಗೆ ಗೊತ್ತಾಗಿ ತಕ್ಷಣವೇ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ತಪ್ಪಿಸಿಕೊಳ್ಳುವ ಬರದಲ್ಲಿ ಆ ಕಳ್ಳರ ಕಾರ್ಗೆ ಆಕ್ಸಿಡೆಂಟ್ ಆಗಿಬಿಡುತ್ತೆ. ಡ್ರೈವರ್ ಸೀಟ್ ನಲ್ಲಿ ಕೂತಿದ್ದ ಒಬ್ಬ ಕಳ್ಳನನ್ನ ಬಿಟ್ಟು ಮಿಕ್ಕ 3 ಎಸ್ಕೇಪ್ ಆಗಿ ಬಿಡ್ತಾರೆ. ಈ ವಿಷಯ ಗೊತ್ತಾಗ್ತಿದ್ದ ಹಾಗೆ ರೆಜಿನಾ ತಕ್ಷಣವೇ ಹಾಸ್ಪಿಟಲ್ಗೆ ಓಡಿ ಬರ್ತಾಳೆ. ಆದ್ರೆ ಶಾಕಿಂಗ್ಲಿ ಈಕೆ ಬರೋ ಅಷ್ಟರಲ್ಲೇ ಈಕೆ ಗಂಡ ಜೋ ಸತ್ತೋಗಿರ್ತಾನೆ. ತನ್ನ ಗಂಡನನ್ನ ಕಳೆದುಕೊಂಡ ರೆಜಿನಾ ತುಂಬಾನೇ ದುಃಖದಿಂದ ಅಳ್ತಾಳೆ. ಇದಾದ ನಂತರವೇ ರೆಜಿನಾ ಪ್ರತಿದಿನ ಪೊಲೀಸ್ ಸ್ಟೇಷನ್ಗೆ ಹೋಗಿ ಆ 4 ಜನ ಕಳ್ಳರನ್ನ ಹಿಡಿದ್ರ ಅಂತ ವಿಚಾರಿಸ್ತಿರ್ತಾಳೆ. ಆದ್ರೆ ಆ ಸ್ಟೇಷನ್ ನ ಪೊಲೀಸರು ಮಾತ್ರ ಈಕೆ ಕೇಸನ್ನ ಕಂಪ್ಲೀಟ್ ಆಗಿ ಇಗ್ನೋರ್ ಮಾಡಿರ್ತಾರೆ. ಸ್ನೇಹಿತರೆ, ಅದಕ್ಕೆ ಕಾರಣ ಏನು ಅಂತ ಕ್ಲೈಮ್ಯಾಕ್ಸ್ ನಲ್ಲಿ ನಮ್ಗೆ ಗೊತ್ತಾಗುತ್ತೆ. ಆ ದಿನ ಪೊಲೀಸ್ ಸ್ಟೇಷನ್ ನಿಂದ ವಾಪಸ್ ಮನೆಗೆ ಹೋಗ್ತಿದ್ದಾಗ ರೆಜಿನಾಗೆ ತುಂಬಾನೇ ಹೊಟ್ಟೆ ನೋವು ಕಾಣಿಸಿಕೊಳ್ಳುತ್ತೆ. ಆ ನೋವನ್ನ ತಡೆದುಕೊಳ್ಳೋದಕ್ಕೆ ಸಾಧ್ಯವಾಗದೆ ರೆಜಿನಾ ಪ್ರಜ್ಞೆ ತಪ್ಪಿ ಅಲ್ಲೇ ಬಿದ್ದು ಬಿಡ್ತಾಳೆ. ಈಕೆಗೆ ಎಚ್ಚರವಾದಾಗ ನೋಡಿದ್ರೆ ಈಕೆಯನ್ನ ಯಾರೋ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿರ್ತಾರೆ. ತನಗೆ ಏನಾಗಿತ್ತು ಅಂತ ವಿಚಾರಿಸಿದಾಗ ಅತಿಯಾಗಿ ಸ್ಟ್ರೆಸ್ ಮಾಡಿಕೊಂಡ ಕಾರಣ ಹೊಟ್ಟೆಯಲ್ಲಿದ್ದ ಮಗುವಿನ ಅಬೋಷನ್ ಆಗಿದೆ ಅಂತ ಗೊತ್ತಾಗುತ್ತೆ. ಏಕೆ ಮೊದಲಿಗೆ ತನ್ನ ಗಂಡನನ್ನ ಹಾಗೂ ಈಗ ತನ್ನ ಮಗುವನ್ನ ಕಳೆದುಕೊಂಡ ರೆಜಿನಾ ಒಂದು ರೀತಿ ಡಿಪ್ರೆಸ್ ಆಗ್ತಾಳೆ. ರೆಜಿನಾ ಎಷ್ಟೋ ದಿನಗಳವರೆಗೂ ತನ್ನ ರೂಮ್ ನಿಂದ ಹೊರಗಡೆನೆ
ಹೋಗ್ತಿರೋದಿಲ್ಲ. ಹೀಗೆ ಗಜರಾಜ್ ನಡೆದದ್ದನ್ನೆಲ್ಲ ಹೇಳಿ ಆಕೆಗೆ ಅನ್ಯಾಯ ಮಾಡಿದವರು ಯಾರು ಕೂಡ ಬದುಕೋದಿಲ್ಲ ಅಂತ ವಿಚಿತ್ರವಾಗಿ ನಗ್ತಾನೆ. ಪೊಲೀಸರು ಮತ್ತಷ್ಟು ಹೊಡೆದು ರೆಜಿನಾ ಈಗ ಎಲ್ಲಿದ್ದಾಳೆ ಅಂತ ಕೇಳ್ತಾರೆ. ಆದ್ರೆ ಗಜರಾಜ್ ಮಾತ್ರ ಏನನ್ನೋ ಬಾಯ್ ಬಿಡೋದೇ ಇಲ್ಲ. ಮತ್ತೊಂದು ಕಡೆ ಪೊಲೀಸರು ಹುಡುಕ್ತಿರುವ ರೆಜಿನಾ ತಪ್ಪಿಸಿಕೊಂಡು ಕೇರಳಕ್ಕೆ ಬಂದು ಜೂಲಿ ಎಂಬ ಮಹಿಳೆಯ ರೆಸ್ಟೋರೆಂಟ್ ನಲ್ಲಿ ಕೆಲಸ ಮಾಡ್ತಿರ್ತಾಳೆ. ಈ ಜೂಲಿಗೆ ಒಬ್ಬಳು ಮಗಳಿರ್ತಾಳೆ. ಜೂಲಿ ಪ್ರತಿದಿನ ಸಾಯಂಕಾಲ ಆಗ್ತಿದ್ದ ಹಾಗೆ ಸಿಗರೆಟ್ ಸೇದುತ್ತಾ ಅತಿಯಾಗಿ ಡ್ರಿಂಕ್ಸ್ ಮಾಡ್ತಿರ್ತಾಳೆ. ಒಂದು ದಿನ ರೆಜಿನಾ ಜೂಲಿ ಬಳಿ ಹೋಗಿ ನಿನಗಿರುವ ಪ್ರಾಬ್ಲಮ್ ಆದ್ರೂ ಏನು ಅಂತ ವಿಚಾರಿಸ್ತಾಳೆ. ಮೊದಲಿಗೆ ಜೂಲಿ ತನ್ನ ಪರ್ಸನಲ್ ಪ್ರಾಬ್ಲಮ್ ಗಳನ್ನ ರೆಜಿನಾಗೆ ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಆದ್ರೆ ದಿನಗಳು ಕಳೆದಂತೆ ರೆಜಿನಾ ತುಂಬಾನೇ ಕ್ಲೋಸ್ ಆದ ಕಾರಣ ಜೂಲಿ ನಡೆದದ್ದೇನೋ ಅಂತ ಹೇಳ್ತಾಳೆ. ನನ್ನ ತಂದೆ ತಾನು ಮಾಡಿಕೊಂಡಿದ್ದ ಸಾಲವನ್ನ ತೀರಿಸೋದಕ್ಕೆ ಅಂತ ನನ್ನನ್ನ ಡೇವಿಡ್ ಎಂಬ ಹುಡುಗನಿಗೆ ಕೊಟ್ಟು ಮದುವೆ ಮಾಡಿದ್ರು. ಮದುವೆಯಾದ ಹೊಸತರಲ್ಲಿ ನಮ್ಮ ಜೀವನ ಚೆನ್ನಾಗೇ ಇತ್ತು. ಆದ್ರೆ ದಿನಗಳು ಕಳೆದಂತೆ ಡೇವಿಡ್ ತುಂಬಾನೇ ಇರ್ರೆಸ್ಪಾನ್ಸಿಬಲ್ ಆಗಿ ಬಿಹೇವ್ ಮಾಡೋದಕ್ಕೆ ಶುರು ಮಾಡ್ದ. ಲಾಸ್ಟ್ ಟೈಮ್ ಏನೋ ಕೆಲಸ ಇದೆ ಅಂತ ಹೊರಗಡೆ ಹೋದವನು ತಿಂಗಳಾದ್ರೂ ವಾಪಸ್ ಬಂದಿಲ್ಲ ಅಂತ ಅಳುತ್ತಾ ಹೇಳ್ತಾಳೆ. ರೆಜಿನಾ ಜೂಲಿಗೆ ಸಮಾಧಾನ ಮಾಡುತ್ತಾ ಆಶ್ಚರ್ಯವೆಂಬಂತೆ ಆಕೆಗೆ ಕಿಸ್ ಮಾಡ್ತಾಳೆ. ಇಲ್ಲಿಗೆ ಈ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಜೂಲಿಯ ಗಂಡ ಡೇವಿಡ್ ರೆಸ್ಟೋರೆಂಟ್ಗೆ ಬರ್ತಾನೆ. ಎಷ್ಟೋ ತಿಂಗಳ ನಂತರ ತನ್ನ ತಂದೆಯನ್ನ ನೋಡಿದ ಡೇವಿಡ್ ನ ಮಗಳು ಅವನ ಜೊತೆ ಆಟವಾಡ್ತಾ ಖುಷಿ ಪಡ್ತಾಳೆ. ಆ ದಿನ ರಾತ್ರಿ ಡೇವಿಡ್ ಜೂಲಿಯ ಜೊತೆ ಇಂಟಿಮೇಟ್ ಆಗೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಮೊದಲೇ ಅವನ ಮೇಲೆ ಕೋಪಗೊಂಡಿದ್ದ ಜೂಲಿ ಅವನಿಂದ ದೂರ ಹೋಗ್ತಾಳೆ. ನಂತರ ಮರುದಿನ ಬೆಳಿಗ್ಗೆ ಜೂಲಿ ಕಿಚನ್ ನಲ್ಲಿರುವಾಗ ಅಲ್ಲಿಗೆ ಹೋದ ಡೇವಿಡ್ ಮತ್ತೆ ರೊಮ್ಯಾನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಈ ಬಾರಿ ಜೂಲಿ ಅವನನ್ನ ದೂರಕ್ಕೆ ತಳ್ಳಿಬಿಡ್ತಾಳೆ. ಇದರಿಂದ ಕೋಪಗೊಂಡ ಡೇವಿಡ್ ಜೂಲಿಯ ಕಪಾಳಕ್ಕೆ ಹೊಡೆದು ಅಲ್ಲಿಂದ ಹೊರಟು ಹೋಗ್ತಾನೆ. ಸ್ವಲ್ಪ ಸಮಯದ ನಂತರ ಅಲ್ಲಿಗೆ ಬಂದ ರೆಜಿನಾ ಜೂಲಿಗೆ ಸಮಾಧಾನ ಮಾಡ್ತಾ ಹೀಗೆ ಹೇಳ್ತಾಳೆ. ಜೂಲಿ, ನಿನ್ಗೆ ಅಂತ ದೇವರು ಒಂದು ಸುಂದರವಾದ ಜೀವನವನ್ನ ಕೊಟ್ಟಿದ್ದಾನೆ. ನೀನು ವಿನಾಕಾರಣ ನಿನ್ನ ಗಂಡನ ಬಗ್ಗೆ ಯೋಚನೆ ಮಾಡ್ತಾ ಆ ಸುಂದರವಾದ ಜೀವನವನ್ನ ಹಾಳು ಮಾಡಿಕೊಳ್ತಿದ್ಯಾ. ನನ್ನ ಮಾತನ್ನ ಕೇಳು, ಇದೆಲ್ಲವನ್ನ ಬಿಟ್ಟು ನನ್ನ ಜೊತೆ ಬಂದು ಬಿಡು. ನೀನು ಖುಷಿಯಾಗಿರೋ ಹಾಗೆ ನಾನು ನೋಡಿಕೊಳ್ತೀನಿ ಅಂತ ಹೇಳ್ತಾಳೆ. ಮೊದಲೇ ರೋಸಿ ಹೋಗಿದ್ದ ಜೂಲಿ ಸರಿ ಅಂತ ಒಪ್ಪಿಕೊಳ್ತಾಳೆ. ತಕ್ಷಣವೇ ರೆಜಿನಾ ಕಾಡಿನ ಮಧ್ಯದಲ್ಲಿ ವಾಸ ಮಾಡ್ತಿದ್ದ ತನಗೆ ಪರಿಚಯವಿದ್ದ ಮಾರಿ ಎಂಬ ಒಬ್ಬ ವ್ಯಕ್ತಿಯ ಜಾಗಕ್ಕೆ ಕರೆದುಕೊಂಡು ಹೋಗ್ತಾಳೆ. ಆದ್ರೆ ಅಲ್ಲಿಗೆ ಹೋದ ಮರುದಿನ ಜೂಲಿಗೆ ಒಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ರೆಜಿನಾ ನಗುತ್ತಾ, ಜೂಲಿ, ನೀನು ಇಷ್ಟೊಂದು ದಡ್ಡಿ ಅಂತ ನಾನು ಅಂದುಕೊಂಡಿರ್ಲಿಲ್ಲ. ನನ್ನ ಮಾತನ್ನ ನಂಬಿ ನನ್ನ ಜೊತೆ ಬಂದು ಬಿಟ್ಟಲ್ಲ. ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ ನಾನು ನಿನ್ನನ್ನ ಕಿಡ್ನಾಪ್ ಮಾಡಿಕೊಂಡು ಬಂದಿದ್ದೀನಿ. ನಾನು ಹೇಳೋವರೆಗೂ ನೀನು ಈ ಕಾಡಿನಿಂದ ಹೊರಗಡೆ ಹೋಗೋದು ಸಾಧ್ಯ ಇಲ್ಲ. ನಾನು ಹೇಳುವವರೆಗೂ ನೀನು ಇದೇ ಜಾಗದಲ್ಲಿ ಇರಬೇಕು ಅಂತ ವಿಚಿತ್ರವಾಗಿ ನಗ್ತಾಳೆ. ಹಾಗೂ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ಶಾಕಿಂಗ್ಲಿ ವಾಪಸ್ ಬಂದ ರೆಜಿನಾ ಜೂಲಿಯ ಗಂಡ ಡೇವಿಡ್ ನ ಜೊತೆ ರೊಮ್ಯಾನ್ಸ್ ಮಾಡ್ತಿರೋದನ್ನ ನೋಡ್ತೀವಿ. ಹೀಗೆ ರೊಮ್ಯಾನ್ಸ್ ಮಾಡ್ತಾ ಮಾಡ್ತಾ ಈಕೆ ಗಂಡ ಜೋನಾ ಬ್ಯಾಂಕ್ ನಲ್ಲಿ ಒಂದು ದಿನ ಕಳ್ಳತನಾಗಿ ಆತ ಸತ್ತು ಹೋಗಿದ್ದ ಅಲ್ಪ. ಅದರ ಬಗ್ಗೆ ಡೇವಿಡ್ಗೆ ಏನಾದ್ರೂ ಗೊತ್ತಾ ಅಂತ ವಿಚಾರಿಸ್ತಾಳೆ. ಈಕೆ ಆ ಬ್ಯಾಂಕ್ ನಲ್ಲಿ ಕಳ್ಳತನಾಗಿದ್ದ ವಿಷಯವನ್ನ ಹೇಳ್ತಿದ್ದ ಹಾಗೆ ಡೇವಿಡ್ಗೆ ಒಂದೇ ಸರಿ ಶಾಕ್ ಆಗಿ ಬಿಡುತ್ತೆ. ಕೋಪಗೊಂಡ ಡೇವಿಡ್, ಅಷ್ಟಕ್ಕೂ ಯಾರ್ ನೀನು, ನಿನಗೆ ಆ ಬ್ಯಾಂಕ್ ನಲ್ಲಿ ಕಳ್ಳತನ ವಿಷಯ ಹೇಗೆ ಗೊತ್ತು ಅಂತ ಕೇಳ್ತಾನೆ. ಈಗ ರೆಜಿನಾ ನಗುತ್ತಾ, ನಿನ್ನ ಹೆಂಡತಿ ಹಾಗೂ ಮಗಳು ನನ್ನ ಕಸ್ಟಡಿಯಲ್ಲಿದ್ದಾರೆ. ನಾನು ಹೇಳಿದ ಹಾಗೆ ನೀನು ಕೇಳಲಿಲ್ಲ ಅಂದ್ರೆ ನಿನ್ನ ಹೆಂಡತಿ ಹಾಗೂ ಮಗಳನ್ನ ಜೀವಂತವಾಗಿ ನೋಡೋದಿಲ್ಲ ಅಂತ ಥ್ರೆಟನ್ ಮಾಡ್ತಾಳೆ. ಈಕೆ ಮಾತನ್ನ ಕೇಳಿದ ಡೇವಿಡ್ಗೆ ಶಾಕ್ ಆಗುತ್ತೆ. ರೆಜಿನಾ, ನನ್ನ ಹೆಂಡತಿ ಹಾಗೂ ಮಗಳೀಗ ಎಲ್ಲಿದ್ದಾರೆ? ದಯವಿಟ್ಟು ಅವರಿಗೆ ಏನು ಮಾಡಬೇಡ. ಆ ಕಳ್ಳತನದ ಬಗ್ಗೆ ನನ್ಗೇನು ಕೂಡ ಗೊತ್ತಿಲ್ಲ. ದುಡ್ಡು ಕೊಡ್ತೀನಿ ಬಾ ಅಂತ ಹೇಳಿದ್ದಕ್ಕೆ ನಾನು ಡ್ರೈವರ್ ಆಗಿ ಹೋಗಿದ್ದೆ ಅಷ್ಟೇ. ಆದ್ರೆ ವಾಪಸ್ ಬರುವಾಗ ಕಾರ್ನ ಆಕ್ಸಿಡೆಂಟ್ ಆಗಿ ನಾನು ಕಾರ್ನಲ್ಲೇ ಸಿಕ್ಕಿ ಹಾಕಿಕೊಂಡಿದ್ದೆ. ವಿಷಯ ಗೊತ್ತಾಗಿ ಸ್ಥಳಕ್ಕೆ ಬಂದ ಪೊಲೀಸರು ನನ್ನನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳುಹಿಸಿಬಿಟ್ಟಿದ್ರು. ಇತ್ತೀಚೆಗೆ ತಾನೇ ನಾನು ಜೈಲಿನಿಂದ ಬಿಡುಗಡೆಯಾಗಿ ಬಂದಿದ್ದೀನಿ. ಆ ಕಳ್ಳತನದ ಕಂಪ್ಲೀಟ್ ಪ್ಲಾನ್ ಅನ್ನ ರೌಡಿ ಶೀಟರ್ ದೀನಾ ಮಾಡಿದ್ದ. ಆದ್ರೆ ನಿನ್ಗೊಂದು ವಾರ್ನಿಂಗ್ ಕೊಡ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಆ ದೀನನ ತಂಟೆಗೆ ಹೋಗ್ಬೇಡ. ಒಂದು ವೇಳೆ ನೀನು ಅವನನ್ನ ಸಾಯಿಸಿದ್ರು ಕೂಡ ಅವನ ಹುಡುಗರು ನಿನ್ನನ್ನ ಜೀವಂತವಾಗಿ ಬಿಡೋದಿಲ್ಲ ಅಂತ ವಾರ್ನ್ ಮಾಡ್ತಾನೆ. ಅದಕ್ಕೆ ರೆಜಿನಾ ನಗುತ್ತಾ, ಅದರ ಬಗ್ಗೆ ನೀನು ತಲೆ ಕೆಡಿಸಿಕೊಳ್ಬೇಡ. ಸದ್ಯಕ್ಕೆ ನನ್ನನ್ನೀಗ ಆ ದೀನಾ ಎಲ್ಲಿದ್ದಾನೆ ಅವನ ಬಳಿ ಕರೆದುಕೊಂಡು ಹೋಗು ಅಂತ ಹೇಳ್ತಾಳೆ. ಬೇರೆ ದಾರಿ ಇಲ್ಲದೆ ಡೇವಿಡ್ ಆಕೆಯನ್ನ ಅದೀನಾ ಎಂಬ ರೌಡಿ ಶೀಟರ್ ಬಳಿ ಕರೆದುಕೊಂಡು ಬರ್ತಾನೆ. ಆದ್ರೆ ಅಲ್ಲಿಗೆ ಬರುವ ಗ್ಯಾಪ್ ನಲ್ಲಿ ಡೇವಿಡ್ ತನಗೆ ಪರಿಚಯವಿದ್ದ ಒಬ್ಬ ಕಾನ್ಸ್ಟೇಬಲ್ಗೆ ಕಾಲ್ ಮಾಡ್ತಾನೆ. ತನ್ನ ಹೆಂಡತಿ ಹಾಗೂ ಮಗಳನ್ನ ರೆಜಿನಾ ಕಿಡ್ನಾಪ್ ಮಾಡಿದ್ದಾಳೆ, ತಕ್ಷಣವೇ ಅವರೆಲ್ಲಿದ್ದಾರೆ ಅಂತ ಪತ್ತೆ ಮಾಡೋದಕ್ಕೆ ಹೇಳ್ತಾನೆ. ತಕ್ಷಣವೇ ಆ ಕಾನ್ಸ್ಟೇಬಲ್ ರೆಜಿನಾಳ ಬ್ಯಾಕ್ ಗ್ರೌಂಡ್ ಅನ್ನ ಚೆಕ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆಕೆಯ ಬ್ಯಾಂಕ್ ಅಕೌಂಟ್ ನ ಡೀಟೇಲ್ಸ್ ಗಳಿಂದ ಗೊತ್ತಾಗುತ್ತೆ ಇತ್ತೀಚೆಗೆ ಆಕೆ ಮಾರಿ ಎಂಬ ಒಬ್ಬ ವ್ಯಕ್ತಿಗೆ ಸಾಕಷ್ಟು ಹಣವನ್ನ ಟ್ರಾನ್ಸ್ಫರ್ ಮಾಡಿದ್ದಾಳೆ ಅಂತ. ತಕ್ಷಣವೇ ಆ ಕಾನ್ಸ್ಟೇಬಲ್ ಡೇವಿಡ್ಗೆ ಕಾಲ್ ಮಾಡಿ ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತಾನೆ. ಹಾಗೂ ಅಮಾರಿಯಲ್ಲಿದ್ದಾನೆ ಅಂತ ಪತ್ತೆ ಮಾಡುವವರೆಗೂ ನೀನು ರೆಜಿನಾ ಹೇಳಿದ ಹಾಗೇನೆ ಕೇಳು ಅಂತ ಅಡ್ವೈಸ್ ಮಾಡ್ತಾನೆ. ಈ ಕಡೆ ದೀನನ ಹುಡುಗರು ಡೇವಿಡ್ಗೆ ಪರಿಚಯವಿದ್ದ ಕಾರಣ ಅವನನ್ನ ಒಳಗಡೆ ಬಿಡ್ತಾರೆ. ಇವರಿಬ್ಬರು ಹೀಗೆ ಮಾತನಾಡ್ತಿರುವಾಗ ದೀನಾ ಒಂದು ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾನೆ. ಡೇವಿಡ್, ನಮ್ಮ ಗ್ಯಾಂಗ್ ನ ರವಿಯಿಂದಾಗಿ ನೀನು ಇಷ್ಟು ದಿನ ಜೈಲಿನಲ್ಲಿ ಇರಬೇಕಾಯ್ತು. ಅವನಿಂದಾಗಿನೇ ಕಳ್ಳತನ ಮಾಡಿದ್ರು ಕೂಡ ದುಡ್ಡೆಲ್ಲ ಪೊಲೀಸರ ಪಾಲಾಯ್ತು. ಜೊತೆಗೆ ನೀನು ಕೂಡ ಆಕ್ಸಿಡೆಂಟ್ ನಲ್ಲಿ ಪೊಲೀಸರಿಂದ ಅರೆಸ್ಟ್ ಆದೆ. ಆದ್ರೆ ನಿನ್ಗೊಂದು ವಿಷಯ ಗೊತ್ತಾ, ರವಿ ಬೈ ಆಕ್ಸಿಡೆಂಟ್ಲಿ ಅಜೋ ಎಂಬ ಹುಡುಗನಿಗೆ ಶೂಟ್ ಮಾಡ್ಲಿಲ್ಲ. ರವಿ ಅಜೋನನ್ನ ಕೊಲೆ ಮಾಡೋದಕ್ಕೆ ಅಂತಾನೆ ಕಳ್ಳತನದ ಪ್ಲಾನ್ ಅನ್ನ ಮಾಡಿದ್ದ. ಆದ್ರೆ ನಮ್ಮ ಹುಡುಗರು ನೋಡಿದ್ರೆ
ಆತ ಕಳ್ಳತನ ಮಾಡೋದಕ್ಕೇನೆ ಪ್ಲಾನ್ ಮಾಡಿದ್ದಾನೆ ಎಂದುಕೊಂಡು ಅವನ ಜೊತೆ ಹೊರಟು ಹೋದ್ರು. ಆದ್ರೆ ಇದುವರೆಗೂ ಆ ರವಿ ಜೋನನ್ನ ಯಾಕೆ ಕೊಲೆ ಮಾಡಿದ್ನೋ ನನ್ಗೂ ಕೂಡ ಗೊತ್ತಿಲ್ಲ ಅಂತ ಹೇಳ್ತಾನೆ. ಹಾಗಾದ್ರೆ ತನ್ನ ಗಂಡನನ್ನ ಪ್ಲಾನ್ ಮಾಡಿ ಕೊಲೆ ಮಾಡಿದ್ದಾರೆ ಅಂತ ಗೊತ್ತಾಗ್ತಿದ್ದ ಹಾಗೆ ರೆಜಿನಾಗೆ ತುಂಬಾನೇ ಶಾಕ್ ಆಗುತ್ತೆ. ಅಷ್ಟರಲ್ಲೇ ದೀನಾ ರೆಜಿನಾಳ ಬ್ಯಾಗ್ ನಲ್ಲಿ ಒಂದು ಗನ್ ಇರೋದನ್ನ ಅಬ್ಸರ್ವ್ ಮಾಡ್ತಾನೆ. ದೀನಾಗೆ ಅನುಮಾನ ಬಂದು ಮೇಲೆ ಎದ್ದೇಳೋಷ್ಟರಲ್ಲಿ ರೆಜಿನಾ ಅವನಿಗೆ ಗನ್ ಪಾಯಿಂಟ್ ಮಾಡ್ತಾಳೆ. ದೀನಾ ಕೂಗ್ತಿರೋದನ್ನ ಕೇಳಿಸಿಕೊಂಡ ಅವನ ಹುಡುಗರು ಒಳಗಡೆ ಬರುವಷ್ಟರಲ್ಲಿ ರೆಜಿನಾ ಅವನಿಗೆ ಶೂಟ್ ಮಾಡಿ ಬಿಡ್ತಾಳೆ. ಈಗ ದೀನನ ಹುಡುಗರಿಗೆ ತನ್ನ ಜೊತೆ ಬಂದಿದ್ದ ರೆಜಿನಾನೇ ಕೊಲೆ ಮಾಡಿದ್ದು ಅಂತ ಗೊತ್ತಾದ್ರೆ ತನ್ನ ಕತೆ ಮುಗಿತು ಅಂತ ಹೆದರಿಕೊಂಡ ಡೇವಿಡ್ ತಕ್ಷಣವೇ ಅಲ್ಲಿಂದ ಎಸ್ಕೇಪ್ ಆಗಿ ಬಿಡ್ತಾನೆ. ಈ ವಿಷಯ ಗೊತ್ತಾಗ್ತಿದ್ದ ಹಾಗೆ ತಕ್ಷಣವೇ ಪೊಲೀಸರು ಸ್ಪಾಟ್ಗೆ ಬರ್ತಾರೆ. ಸಿಸಿಟಿವಿ ಕ್ಯಾಮೆರಾದ ಫುಟೇಜ್ ಅನ್ನ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಕೊಲೆಯನ್ನ ಮಾಡಿರೋದು ರೆಜಿನಾ ಅಂತ. ತಕ್ಷಣವೇ ಡೇವಿಡ್ ಹಾಗೂ ರೆಜಿನಾಳನ್ನ ಹಿಡಿಬೇಕು ಅಂತ ಸಿಟಿಯಲ್ಲಿ ಎಲ್ಲಾ ಕಡೆ ನಾಕಾಬಂದಿ ಹಾಕಿಸ್ತಾರೆ. ಈ ಕಡೆ ಡೇವಿಡ್ ಪೊಲೀಸರಿಂದ ತಪ್ಪಿಸಿಕೊಂಡು ರೆಜಿನಾಳ ಜೊತೆ ಒಂದು ನಿರ್ಜನ ಪ್ರದೇಶಕ್ಕೆ ಬರ್ತಾನೆ. ಸ್ನೇಹಿತರೆ, ಅಲ್ಲಿ ಜೋನನ್ನ ಬ್ಯಾಂಕ್ ನಲ್ಲಿ ಶೂಟ್ ಮಾಡಿ ಕೊಲೆ ಮಾಡಿದ್ದ ರವಿ ಬಚ್ಚಿಟ್ಟುಕೊಂಡಿರ್ತಾನೆ. ಹೋಗಿ ನೋಡಿದ್ರೆ ಶಾಕಿಂಗ್ಲಿ ರವಿಯನ್ನ ಯಾರೋ ಕೊಲೆ ಮಾಡಿರ್ತಾರೆ. ಸ್ನೇಹಿತರೆ, ಆಕ್ಚುಲಿ ಏನಾಗಿರುತ್ತೆ ಅಂದ್ರೆ ರೆಜಿನಾ ದೀನಾ ಎಂಬ ರೌಡಿ ಶೀಟರ್ ನನ್ನ ಕೊಲೆ ಮಾಡಿದ್ಲು ಅಲ್ವಾ. ಆಗ ದೀನನ ಗ್ಯಾಂಗ್ ನಲ್ಲಿದ್ದ ಒಬ್ಬ ಹುಡುಗ ಯಾರಿಗೋ ಕಾಲ್ ಮಾಡಿ ರೆಜಿನಾ ದೀನನನ್ನ ಸಾಯಿಸಿ ಬಿಟ್ಲು. ತಕ್ಷಣವೇ ನೀನು ರವಿಯನ್ನ ಸಾಯಿಸಿ ಬಿಡು, ಇಲ್ಲಾಂದ್ರೆ ನಾವೆಲ್ಲ ಸಿಕ್ಕಿ ಹಾಕಿಕೊಳ್ಳೋದು ಪಕ್ಕ ಅಂತ ವಾರ್ನ್ ಮಾಡಿರ್ತಾನೆ. ಈಗ ರವಿ ಕೊಲೆಯಾಗಿರೋದನ್ನ ನೋಡಿದ ರೆಜಿನಾಗೆ ಮತ್ತಷ್ಟು ಶಾಕ್ ಆಗುತ್ತೆ. ತನ್ನ ಗಂಡನನ್ನ ಕೊಲೆ ಮಾಡಿದ ಈ ರವಿ ಈಗ ಸತ್ತು ಹೋದ. ಹಾಗಾದ್ರೆ ಇದೆಲ್ಲದರ ಹಿಂದೆ ಇರುವ ಆ ವ್ಯಕ್ತಿ ಯಾರು ಅಂತ ಮತ್ತಷ್ಟು ತಲೆ ಕೆಡುತ್ತೆ. ಆದ್ರೆ ಅಷ್ಟರಲ್ಲೇ ಇವರನ್ನ ಹುಡುಕುತ್ತಿದ್ದ ಪೊಲೀಸರು ಅಲ್ಲಿಗೆ ಬಂದು ಬಿಡ್ತಾರೆ. ತಕ್ಷಣವೇ ರೆಜಿನಾ ಡೇವಿಡ್ ನನ್ನ ಕರೆದುಕೊಂಡು ಅಲ್ಲಿಂದ ತಪ್ಪಿಸಿಕೊಂಡು ಹೋಗೋದಕ್ಕೆ ಟ್ರೈ ಮಾಡ್ತಾಳೆ. ತುಂಬಾ ಹೊತ್ತು ಚೇಸ್ ಮಾಡಿದ ನಂತರ ಕಡೆಗೂ ಪೊಲೀಸರು ಇವರಿಬ್ಬರನ್ನ ಹಿಡಿದು ಬಿಡ್ತಾರೆ. ಅದೇ ಸಮಯಕ್ಕೆ ದೀನನ ಗ್ಯಾಂಗ್ ನಲ್ಲಿದ್ದ ಒಬ್ಬ ರೌಡಿ ಯಾರಿಗೋ ಕಾಲ್ ಮಾಡಿ ರವಿಯನ್ನ ಕೊಲೆ ಮಾಡೋದಕ್ಕೆ ಹೇಳಿದ್ದ ಅಲ್ವಾ. ಆತ ಇದ್ದಕ್ಕಿದ್ದ ಹಾಗೆ ಪೊಲೀಸ್ ಸ್ಟೇಷನ್ಗೆ ಬಂದು, ಸರ್ ದಯವಿಟ್ಟು ನನ್ನನ್ನ ಅರೆಸ್ಟ್ ಮಾಡಿ, ಇಲ್ಲಾಂದ್ರೆ ಈ ರೆಜಿನಾ ನನ್ನನ್ನ ಕೂಡ ಸಾಯಿಸಿ ಬಿಡ್ತಾಳೆ ಅಂತ ಅಳೋ ರೀತಿ ನಾಟಕ ಮಾಡಿ ತನ್ನ ಬಳಿದ ಗನ್ ನಿಂದ ಆಕೆಗೆ ಶೂಟ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಅಡ್ಡ ಬಂದ ದೀಪಕ್ ರೆಜಿನಾಳನ್ನ ಕಾಪಾಡಿ ಆ ರೌಡಿಯನ್ನ ಶೂಟ್ ಮಾಡಿ ಸಾಯಿಸಿ ಬಿಡ್ತಾನೆ. ಮತ್ತೊಂದು ಕಡೆ ಆ ರೌಡಿ ಫೈರ್ ಮಾಡಿದ ಒಂದು ಗುಂಡು ರೆಜಿನಾಗೆ ಬಿದ್ದಿದ್ದ ಕಾರಣ ಆಕೆ ಆಸ್ಪತ್ರೆಗೆ ದಾಖಲು ಮಾಡಿರ್ತಾರೆ. ಆದ್ರೆ ರೆಜಿನಾ ಡೇವಿಡ್ಗೆ ಒಬ್ಬ ಕಾನ್ಸ್ಟೇಬಲ್ ಫ್ರೆಂಡ್ ಇದ್ದ ಅಲ್ಪ. ಅವನ ಸಹಾಯದಿಂದ ಪೊಲೀಸರ ಕಣ್ತಪ್ಪಿಸಿ ಆಸ್ಪತ್ರೆಯಿಂದ ಎಸ್ಕೇಪ್ ಆಗಿ ಬಿಡ್ತಾಳೆ. ಅದೇ ದಿನ ರಾತ್ರಿ ರೆಜಿನಾ ಒಂದಷ್ಟು ಜನ ಹುಡುಗರ ಜೊತೆ ಆ ಏರಿಯಾದ ಎಂಎಲ್ಎ ಮನೆಗೆ ಹೋಗ್ತಾರೆ. ಆ ಎಂಎಲ್ಎಗೆ ಸರಿಯಾಗಿ ಹೊಡೆದು ಅವನನ್ನ ಕೊಲೆ ಮಾಡಿದ ನಂತರ ಅವನ ಹಣೆಯ ಮೇಲೆ ರೆಜಿನಾ ಅಂತ ಬರೆದು ಅವನ ಬಂಗಲೆಗೆ ಬೆಂಕಿ ಹಚ್ಚಿ ಬಿಡ್ತಾರೆ. ಈ ಕಡೆ ಪೊಲೀಸರಿಗೆ ರೆಜಿನಾ ಎಂಎಲ್ಎ ಅನ್ನ ಕೂಡ ಕೊಲೆ ಮಾಡಿದ್ದಾಳೆ ಅಂತ ಗೊತ್ತಾಗಿ ಮತ್ತಷ್ಟು ಶಾಕ್ ಆಗುತ್ತೆ. ಪೊಲೀಸರು ಆಕೆಯನ್ನ ಎಲ್ಲ ಕಡೆ ಹುಡುಕ್ತಿದ್ರೆ ರೆಜಿನಾ ಮಾರನೇ ದಿನ ತನ್ನ ಗಂಡ ಕೆಲಸ ಮಾಡ್ತಿದ್ದ ಬ್ಯಾಂಕ್ಗೆ ಹೋಗ್ತಾಳೆ. ಸೀದಾ ಬ್ಯಾಂಕ್ ಮ್ಯಾನೇಜರ್ ನ ಕ್ಯಾಬಿನ್ಗೆ ಹೋಗಿ ಅವನನ್ನ ಕೂಡ ಶೂಟ್ ಮಾಡಿ ಸಾಯಿಸಿ ಬಿಡ್ತಾಳೆ. ಸ್ನೇಹಿತರೆ, ಅಷ್ಟಕ್ಕೂ ರೆಜಿನಾ ಇದನ್ನೆಲ್ಲ ಯಾಕೆ ಮಾಡ್ತಿದ್ದಾಳೆ ಅಂತ ಈಗ ನಮ್ಗೆ ಗೊತ್ತಾಗುತ್ತೆ. ಸ್ನೇಹಿತರೆ, ರೆಜಿನಾ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾಗ ಇವಳ ಗಂಡ ಜೋನಾ ಕೊಲೆಗೆ ಬಂದಿರ್ತಾಳೆ. ಆಗ ರೆಜಿನಾಗೆ ಗೊತ್ತಾಗಿರುತ್ತೆ ತನ್ನ ಗಂಡನ ಸಾವಿಗೆ ಕಾರಣ ಯಾರು ಅಂತ. ರೆಜಿನಾ, ನಿನ್ನ ಗಂಡ ಜೋನ ಸಾವಿಗೆ ಕಾರಣ ಯಾರು ಅಂತ ಹುಡುಕ್ತಿದ್ಯಾ ಅಲ್ವಾ. ನಮ್ಮ ಬ್ಯಾಂಕ್ ನ ಮ್ಯಾನೇಜರ್ ಈ ಏರಿಯಾದ ಎಂಎಲ್ಎ ಜೊತೆ ಸೇರಿ ಒಂದು ದೊಡ್ಡ ಸ್ಕ್ಯಾಮ್ ಮಾಡಿದ್ದ. ಮ್ಯಾನೇಜರ್ ಹಾಗೂ ಎಂಎಲ್ಎ ಸೇರಿಕೊಂಡು ಮಾಡಿರುವ ಆ ಸ್ಕ್ಯಾಮ್ ನ ಬಗ್ಗೆ ನಿನ್ನ ಗಂಡ ಜೋ ಕಂಡುಹಿಡಿದಿದ್ದ. ಈ ವಿಷಯ ನನ್ಗೂ ಕೂಡ ಗೊತ್ತಾಗಿ ನಾನು ಇದರ ಬಗ್ಗೆ ಮ್ಯಾನೇಜರ್ ಬಳಿ ಕೇಳಿದಾಗ ಆತ ನನ್ಗೇನೆ ಥ್ರೆಟನ್ ಮಾಡ್ದ. ಆದ್ರೆ ನಿನ್ನ ಗಂಡ ಹೆದರಿಕೊಳ್ಳದೆ ಈ ವಿಷಯವನ್ನ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ಬೇಕು ಅಂತ ರೆಡಿಯಾಗಿದ್ದ. ಈ ಸ್ಕ್ಯಾಮ್ ನ ವಿಷಯ ಹೊರಗಡೆ ಬರಬಾರ್ದು ಅಂತಾನೆ ಮ್ಯಾನೇಜರ್ ಹಾಗೂ ಎಂಎಲ್ಎ ಸೇರಿಕೊಂಡು ಕಳ್ಳತನದ ನೆಪದಲ್ಲಿ ನಿನ್ನ ಗಂಡನನ್ನ ಸಾಯಿಸಿ ಬಿಟ್ರು. ಆ ರವಿಗೆ ನಿನ್ನ ಗಂಡನನ್ನ ಕೊಲೆ ಮಾಡೋದಕ್ಕೆ ಸುಪಾರಿ ಕೊಟ್ಟಿದ್ದೆ ಮ್ಯಾನೇಜರ್ ಹಾಗೂ ಎಂಎಲ್ಎ ಅಂತ ಹೇಳಿರ್ತಾಳೆ. ಆ ಮೂಲಕ ತನ್ನ ಗಂಡನ ಸಾವಿನ ಹಿಂದೆ ಇರುವ ವ್ಯಕ್ತಿಗಳು ಯಾರು ಅಂತ ಪತ್ತೆ ಹಚ್ಚಿ ರೆಜಿನಾ ತನ್ನ ದ್ವೇಷವನ್ನ ತೀರಿಸಿಕೊಂಡಿರ್ತಾಳೆ. ಕ್ಲೈಮ್ಯಾಕ್ಸ್ ನಲ್ಲಿ ರೆಜಿನಾ ಪೊಲೀಸರಿಗೆ ಸರೆಂಡರ್ ಆಗ್ತಾಳೆ ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.